ಈ ಟ್ರಿಪ್ಪು ಬೇರೆ ಟ್ರಿಪ್ ಥರ ಆಗಿರಲಿಲ್ಲ. ಯಾಕಂದರೆ ನನಗೆ ಐಡಿಯಾ ಇದ್ದಿಲ್ಲ ನಾನು ಯಾವ ಕಡೆ ಹೋಗ್ತೀನೋ ಏನು ಮಾಡ್ತೀನೋ ಅನ್ನೋದು. ಸೊ ಜಸ್ಟ್ ನಾನು ನನ್ನ ಬೈಕು ಆ್ಯಂಡ್ ಪ್ಲ್ಯಾನು ಅದು ಇರಲೇ ಇಲ್ಲ. ಈ ವಿಡಿಯೋ ಮುಗಿಯೋಷ್ಟರೊಳಗಡೆ ನೀವು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮೂಡಿಗೆರೆ ಸೈಡ್ ಹೋಗ್ಬೋದು, ಅಥವಾ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೋದು ನಾನು ಯಾಕೆ ಇಲ್ಲಿಗೆ ಹೋಗಿಲ್ಲ ಅಂತ. ಕೆಲವೊಂದು ಸಲ ಹೋಗೋ ಹಾದಿನೇ ಇಷ್ಟ ಆಗುತ್ತೆ ಡೆಸ್ಟಿನೇಷನ್ಗಿಂತ. ಅದು ಈ ರೋಡಲ್ಲಿ ಪ್ರತಿಯೊಂದು ಕಿಲೋಮೀಟ್ರು ನನಗೆ ಹೇಳ್ತಾ ಇತ್ತು, ಪ್ರಾಮಿಸ್ ಮಾಡ್ತಾ ಇತ್ತು ಈ ಟ್ರಿಪ್ಪಲ್ಲಿ ಏನೋ ಮ್ಯಾಜಿಕಲ್ ನಡೆಯುತ್ತೆ ಅಂತ. ತುಂಬ ಹೊತ್ತು ಸೈಲೆನ್ಸ್ ಆದಮೇಲೆ ನಾನು ಮೂಡಿಗೆರೆ ರೀಚ್ ಆದೆ. ಅಲ್ಲಿ ನನ್ನ ಫ್ರೆಂಡಿನ ಹೋಮ್ ಸ್ಟೇ ಇತ್ತು. ಜಸ್ಟ್ ನಾರ್ಮಲ್ ಹೋಮ್ ಸ್ಟೇ ಆಗಿರಲಿಲ್ಲ, ಅದು ಒಂದು ನಮ್ಮ ಮನೆ ಆಗಿತ್ತು. ಹೋಮ್ ಸ್ಟೇ ತೊಗೊಂಡಿದ್ದಾರೆ ನಮ್ಮ ರಿಷಿ ಬೈ. ತುಂಬ 1 ವರ್ಷ ಆಯ್ತು ಆಲ್ಮೋಸ್ಟ್ ಅವ್ರನ್ನ ನೋಡಿ. ಸೊ ಈ ಕಡೆ ನಾನು ಹೊರಟಿದ್ದೆ, ಅವ್ರು ಆಲ್ಮೋಸ್ಟ್ ಈ 1-2 ವೀಕ್ಸಿಂದ ಇಲ್ಲೇ ಅಡ್ಡಾಡ್ತಿದ್ದಾರೆ. ಈಗ ಅದನ್ನು ಮುಗಿಸ್ಕೊಂಡು ಭೇಟಿ ಆಗೋಣ ಅವ್ರನ್ನ. ಸೊ ಏನೇ ಸ್ನಾನಕ್ಕೆ ಹೋಗಿದ್ದಾರೆ ಇನ್ನು ಅವರು. ಸೊ ಇದು ಈಗ ಅವರಿರೋದು ಹೋಮ್ ಸ್ಟೇ. ಈಗ ಸೊ ಇಲ್ಲಿಗೆ ಬಂದಿದ್ದೀನಿ, ವೆಯ್ಟ್ ಮಾಡೋಣ ನಮ್ಮ ರಿಷಿ ಬಾಯ್ ಬರೋ ತನಕ. ನೋಡಿ ಇಲ್ಲಿ ಬಂದು ಟಿಫನ್ ಮಾಡ್ತಾವ್ರೆ ರಿಷಿ ಬಾಯ್. ಯಾವುದು ಮಹಾಪ್ರಭು ಏನಿಲ್ಲಿ ನೋಡಿ ಬಿಟ್ಟೆಲ್ಲ ತಿಂಡಿ ತಿಂತವ್ರೆ. ಬನ್ನಿ ತಿನ್ನಿ ಮಾಡಿ. ಎಷ್ಟು ಗಂಟೆ ಬರೋ ಇವಾಗ? ಟೈಮ್ ಎಷ್ಟು? 2 ಗಂಟೆಗೆ ತಿಂಡಿ ತಿಂತವ್ರೆ. ಬಿಟ್ಟು ತಿನ್ನೋದು ಬೇಡ ಅಂತ ಒಟ್ಟಿಗೆ ಸೊ ಇವರು ಉತ್ಸವ್ ಅಂತ. ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಹುಲಿಯಾರ ಹೋಮ್ ಸ್ಟೇ. ತುಂಬ ಫೇಮಸ್ ಪರ್ಸನ್ ಇವರು, ಅವ್ರ ಫ್ರೆಂಡು. ನೋಡಿ ಇವರು ಒಂಥರ ಹೆಂಗೆ ಅಂತ ಹೇಳಿದ್ರೆ ಫಾರಿನ್ ಇದ್ದಂಗೆ. ಅಂದ್ರೆ ಫಾರಿನ್ ಅಂತ ಹೇಳಿದ್ರೆ ಕಲರ್ ಅಲ್ಲ, ಊಟ ತಿಂಡಿಲೆಲ್ಲ. ನೋಡಿ ರೈಟ್ ಸೈಡಲ್ಲಿ ಒಂದು ಬಿಸಿನೀರು, ಅದ್ರ ಜೊತೆಗೆ ಒಂದು ಆಮ್ಲೆಟು, ಉಪ್ಪಿಟ್ಟು ಆಮ್ಲೆಟು, ಹೆಂಗೈತೆ ಕಾಂಬಿನೇಷನ್. ಆಮೇಲೆ ಏನು ಅಂತ ಹೇಳಿದ್ರೆ ಅಭ್ಯಾಸ ಇರೋದ್ರಿಂದ ಒಂದು ವೈನ್ ಗ್ಲಾಸ್ ಒಂದಿಲ್ಲ, ಗ್ಲಾಸ್ ಇಲ್ಲ, ಅದಕ್ಕೆ ಅದು ನೋಡ ಅಭ್ಯಾಸ ಇರೋದ್ರಿಂದ ಅಂತಾನೆ, ಇಲ್ದೇ ಇರೋದ್ರಿಂದ ಕಣ. ಇವರು ಬರೀ ರಿಷಿ ಅಲ್ಲ, ರಷ್ಯನ್ ರಿಷಿ ಅಂತ. ಪಕ್ಕದಲ್ಲಿ ಯಾರು ಕೆಂಪಿಗಿಲ್ಲ ಅಂತ ಕೆಂಪು ಟೇಬಲ್ ಇಟ್ಟಿದ್ದೀವಿ. ಗದ್ದಲ ಮಾಡೋಕ್ಕೆ ರೆಡಿ ಆಗ್ತಾ ಇದ್ರು. ಸಂಚಾರಿ ರಿಷಿ ಅವರು ಮುಂದೆ ಬರಬೇಕು. ಬನ್ನಿ ಬನ್ನಿ, ಪಾಸ್ ಆಗುತ್ತೆ ಗಾಡಿ. ತರಕಾರಿ ಬೇಕಿದ್ರೆ ತಗೊಬೋದು. ಇಲ್ಲ ಇಲ್ಲ, ಬೈಕ್ ಸವಾರ ಇಲ್ಲ, ಬೈಕ್ ಸವಾರರು ಹಾಗೆ ಮುಂದೆ ಬರಬೇಕು. ಬೈಕ್ ಆ ಥರ ರೋಡಿಗೆ ಹಾಕ್ಬಾರ್ದು, ಮುಂದೆ ಬರಬೇಕು. ನಾವೇ ನೋಡೋದು ಇಸ್ಕೊಂಡಿದ್ದೀವಿ ಅವರಿಗೆ. ಈ ದಿನ ನಮಗೆ ಕಂಫರ್ಟ್ ಆಗಿರಲಿಲ್ಲ. ಇದು ನಮಗೆ ಮೋಡನ ಬೆನ್ನು ಹಟ್ಟಿ ಹೋಗೋಕ್ಕೆ ತಯಾರು ಮಾಡ್ತಾ ಇತ್ತು. ಆ್ಯಂಡ್ ನೋಡದೇ ಇರೋ ಪ್ರದೇಶನ ನೋಡೋ ಹಾಗೆ ಮಾಡ್ತಾ ಇತ್ತು. ರೋಡಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡಿ ನಾನ್ ಸ್ಟಾಪ್ ನಗುನ ಥ್ರೋ ಮಾಡ್ತಾಯಿತ್ತು. ಅದು ಕಾರ್ ಆಗಿರಲಿಲ್ಲ, ಒಂದು ಮಿನಿ ಮ್ಯಾಡ್ ಹೌಸ್ ಆಗಿತ್ತು. ಈ ಥರ ಮೂಮೆಂಟ್ಸ್ನ ನೀವು ಸ್ಕ್ರಿಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಗೂಗಲ್ ರಿವ್ಯೂಸು, ಇನ್ಸ್ಟಾಗ್ರಾಮ್ ರೀಲ್ಸ್ಗೂ
ತುಂಬ ದೂರ ಬಂದಿದ್ವಿ. ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇದು ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿತ್ತು. ಸೊ ಇಲ್ಲಿ ನಾವು ವ್ಯೂವು ಮತ್ತು ನಮ್ಮ ಥಾಟ್ಸು ಹೈಲೈಟ್ ಆಗುತ್ತೆ ಅಂದ್ಕೊಂಡ್ರೆ ನಮ್ಮ ರಿಷಿಬಾಯಿ ಆ ವೈಬ್ನೇ ಚೇಂಜ್ ಮಾಡಿಬಿಟ್ರು ಆವತ್ತಿನ ರಾತ್ರಿಗೆ. ಆ ಪ್ರದೇಶದಲ್ಲೇ ನಮಗೆ ರೂಫ್ ಇರಲಿಲ್ಲ, ಜಸ್ಟ್ ಮಳೆ ಮಾತ್ರ. ಕಿಚನ್ ಇರಲಿಲ್ಲ, ಜಸ್ಟ್ ಫೈರ್. ಶೆಫ್ ಇರಲಿಲ್ಲ, ಬಟ್ ಆದರೆ ನಮ್ಮ ರಿಷಿ ಅವರಿದ್ದರು. ನಡು ಕಾಡಲ್ಲಿ ಟೆಂಟ್ನ ಪಿಚ್ ಮಾಡಿ ಅವರು ಅದ್ಭುತವಾಗಿರೋ ಬಿರಿಯಾನಿ ಮತ್ತು ಚಿಕನ್ ಮಾಡಿ ಹಾಕಿದ್ರು. ಹೇಳ್ತೀನಿ ಯಾಕೆ ನಾವು ಯಾವಾಗಲೂ ಶೇಡ್ಸ್ ಹಾಕೊಂತೀವಿ. ಇದು ನಮ್ಮ ಕೋಡ್ ವರ್ಡ್ಸ್. ಕೋಡೆ ಹೇಳಿಲ್ಲ, ಇದೇ ಕೋಡ್ ಇದೇ ನಮ್ಮ ಕೋಡ್ ವರ್ಡ್. ಅವ್ನು ಹಾಕೊಂಡಿಲ್ಲ, ಯಾಕೆ ಹೇಳಿ ಅವ್ನು ವುಡ್ ವರ್ಡ್ಸ್. ಅಮ್ಮ ಮಗು ಅಳ್ತಾ ಇದೆ. ಬ್ರೋ ಬರ್ತಾನೋ ನಾನು ನೋಡಿದ್ದು ಗಾಡಿ ಮಾಡಿಫಿಕೇಶನ್ ಹೊರಗಡೆಯಿಂದ ಸಖತ್ತಾಗಿ ಕಾಣಿಸುತ್ತೆ. ಲೈಟ್ ಆ್ಯಂಡ್ ಸಿಂಪಲ್ ಆಗಿದೆ, ಹೆವಿ ಜಾತೆ ಥರ ಏನು ಮಾಡಿಲ್ಲ. ಫಸ್ಟ್ ನಿಮ್ಗೆ ಲೈಕ್ ಆಗಿದೆ ಅದು, ಮತ್ತು ನಿಮ್ಮ ಎಕ್ಸಾಸ್ಟ್ ಸೌಂಡ್ ಅಂತೂ ನಿಮ್ಮದು ಅಂದರೆ ಕಾರ್ ಎಕ್ಸಾಸ್ಟ್ ಸೌಂಡ್ ಅಂತೂ ನಿಜವಾಗ್ಲೂ ಸೂಪರ್ ಆಗಿದೆ. ಹೆವಿ ಅಂತ ಇಲ್ಲ, ಒಂಥರ ಲೈಕ್ ತುಂಬ ನೋಡಿದ್ರೆ ಸಡನ್ನಾಗಿ ಇಷ್ಟ ಆಗುತ್ತೆ. ಸೊ ನಾನು ಅದೇ ಕೇಳಬೇಕು ಅಂದ್ಕೊಂಡೆ, ನಾನು ಬರ್ತಾ ವಿಡಿಯೋಲು ಹೇಳಿದ್ದೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಿಮ್ಮ ಕಾರ್ ಬಗ್ಗೆ ಏನೆಲ್ಲ ಮಾಡ್ತಿದ್ದೀರಾ, ಯಾವ ಕಾರು, ಏನು ಮಾಡೋದು. ಒಂದು ಇದು ನಾರ್ಮಲ್ ಆಗಿ ಇವಾಗ ನೋಡಲಿ ಜೀಪು ಇಂಥ ಬರೋ ಲೊಕೇಶನ್ಸ್ ಅಂತದ್ರಲ್ಲ ಒಂದು ಓಲ್ಡ್ ಬಲೆನೋ ಹತ್ತಿದೆ ಅಂತ ಹೆಂಗಿದೆ ಅನ್ಕೊಂಡು ಇವಂದೇ ಗಾಡಿ ನಮ್ಮ ಕುಚಿಕು ಸಾರ್ಥಕ್ ಅಂತ ಹೇಳ್ಬಿಟ್ಟು ಮುಡಿಗೆರೆ ಹೇಳ್ಬಿಟ್ಟು ಇವ್ನ ಗಾಡಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತೇನೆ ನಿನಗೆ. ಅದು ಹೆಂಗೆ ಅಂತ ಹೇಳಿದ್ರೆ ಇದು ಒಂದು ಬಲೆನೋ ಇವಾಗ. ಆದ್ರೆ ಇವಾಗ ನಾವು ಇಟ್ಕೊಂಡವರೆಲ್ಲ ಉರ್ಕೊಂಡ್ಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದು ಟೈಟಲ್ ಸೇರಿಸ್ಬಿಟ್ಟು ನಿಂದು ಒಂದು ಬಾಲೆನೋ ಅಷ್ಟೇ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಈ 7 o'clockಗೆ ಆಲ್ಮೋಸ್ಟ್ ಇನ್ನೂ ಊಟ ಆಗಿಲ್ಲ. ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ರಿಷಿಬಾಯಿ ಇನ್ನೂ ಊಟ ಆಗಿಲ್ಲ. ಸೊ ಅಲ್ಲಿ ತನಕ ಎಲ್ಲರೂ ವೈಬ್ ಮಾಡ್ತಾ ಅಂತ ಕೂತ್ಕೊಂಡಿದ್ರು. ಸೊ ಹಿಂದೆ ಕಾರ್ ನೋಡ್ತಿದ್ರಲ್ಲ ಅವ್ರು ಲೋಕಲ್ ಅವರು. ಸೊ ಅವರೇ ಬಂದು ಕರ್ಕೊಂಡ್ಬಂದಿರೋದು ಇಲ್ಲಿ ಈ ಲೊಕೇಶನ್ಗೆ. ಸೊ ಒನ್ಸ್ ಊಟ ಆದ ತಕ್ಷಣ ಇಲ್ಲಿಂದ ಹೊರಡೋದು. ಸೊ ಹೊರಟ ಮೇಲೆ ಹೋಮ್ ಸ್ಟೇಗೆ ಹೋಗ್ತೀವಿ. ಹೋಮ್ ಸ್ಟೇಯಿಂದ ನಾವು ಹೋಮ್ ಸ್ಟೇಲೇ ಉಳ್ಕೋತೀವ ಅಥವಾ ನೆಕ್ಸ್ಟು ಮಂಗಳೂರು ಕಡೆ ಹೋಗಬೇಕಾಯಿತು. ಸೊ ಮಂಗಳೂರಿಗೆ ಹೋಗ್ತೀವ ಅಥವಾ ಹೋಮ್ ಸ್ಟೇಗೆ ಹೋಗ್ತೀವ ಅಂತ ಗೊತ್ತಿಲ್ಲ. ನೋಡಿಕೊಂಡು ನೈಟ್ ಮಂಗಳೂರಿಗೆ ಹೋಗಬೇಕು ಅಂದರೆ ಫುಲ್ ಗಾರ್ಡ್ ಸೆಕ್ಷನ್ ಆಗಿರುತ್ತೆ. ನೈಟ್ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಇವತ್ತು ನೈಟ್ ಇಲ್ಲೇ ಉಳ್ಕೊಂಡು ಮಾರ್ನಿಂಗ್ ಮಂಗಳೂರು ಕಡೆ ಹೊರಡೋದಿದೆ. ಇದು ಆ್ಯಕ್ಚುಲ್ ಪ್ಲ್ಯಾನು. ನೋಡೋಣ ಹೋಮ್ ಸ್ಟೇ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿಗೆ ನಮ್ಮ ನಗು ಶಾಂತವಾಗಿತ್ತು. ಏನೇನು ಸಿಗುತ್ತೆ ಅದು ಬರ್ತಾ ಇರೋದು. ಹಾಕೊಂಡೆ ನನ್ನ ತಟ್ಟೆಗೆ ಹಿಡಿಯೋ, ನಾನು ಎಲ್ಲಿ ಹುಡುಕ್ಲಿಕ್ಕೆ ಖುಷ್ಕ ಅಂತಾರೆ. ನಾನೇನು ಇವಾಗ ಕೊಟ್ಟ ಕುಟ್ಬೇಕಾಗತ್ತೆ ಇಲ್ಲಿ. ಆ್ಯಂಡ್ ನಾವು ಹೋಮ್ ಸ್ಟೇ ಕಡೆ ಹೆಜ್ಜೆ ಆಗ್ತಾ ಇದ್ವಿ. ಆ್ಯಂಡ್ ಇದು ನಮಗೆ ಮುಂದಿನ ಸನ್ಶೈನ್ನ ಬಂದೇ ಬರುತ್ತೆ ಅಂತ ನೆನಪು ಮಾಡ್ತಾ ಇತ್ತು. ಸೊ ಇದು ಆಗಿತ್ತು ಫಸ್ಟ್ ಡೇನ ವಿಡಿಯೋ. ಟ್ರಸ್ಟ್ ಮೀ, ಇನ್ನೂ ತುಂಬ ಬರೋದಿದೆ. ಗುಡ್ ಬಾಯ್.